ಅಧಿಕಾರಿಗಳು ಜಾಸ್ತಿ ಆಗಿ ಇವಾಗ ಇಷ್ಟೊತ್ತು ಸತೀಶ್ ರೆಡ್ಡಿ ಅವರು ಮಾತಾಡೋ ಸ್ಕ್ವೇರ್ ಫೀಟ್ಗೆ ಲಂಚ ಕೇಳ್ತಾರೆ ಅಂದೇಟ್ಗೆ ಸಾಕ್ಷಿ ಕೇಳಿದ್ರು. ಸಾಕ್ಷಿ ಕೊಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಯಾರನ್ನಾರು ಕರ್ಕೊಂಡೋಗಿ ಮಂಪರ್ ಪರೀಕ್ಷೆಗೆ ಹಾಕಿರ ಮಂಪರ್ ಪಕ್ಷ ಮಿಷಿನ್ ಹೊಡೆದೋಗ್ಬಿಡ್ತಾರೆ ಸಭಾಧ್ಯಕ್ಷರೇ. ಸಿಗಲ್ಲ ಉತ್ತರ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಕೊಡಬೇಕಲ್ಲ. ಈಗ ನಾನು ಲಂಚ ಇಲ್ಲ ಅಂತ ಹೇಳ್ತಾರೆ, ಲಂಚ ಆಗುದು ಅಂತಾರೆ, ಏನಾದ್ರು ಒಂದು ಸಾಕ್ಷಿ ಬೇಕಲ್ಲ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಸಭಾಧ್ಯಕ್ಷರೇ. ಏನಂತ ಕೊಡುತ್ತೆ ಅಂದರೆ, ಇಂಡಸ್ಟ್ರಿಯಲ್ ಲ್ಯಾಂಡಲ್ಲಿ ರೆಸಿಡೆನ್ಷಿಯಲ್ ಯಾವುದು ಕನ್ವರ್ಷನ್ ಆಗಲಿ ಚೇಂಜ್ ಆಫ್ ಲ್ಯಾಂಡ್ ಆಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುವಂಥ ಒಂದು ಆಸ್ತಿ ಇದರಲ್ಲಿ ಬ್ಲೂ ಮಾರ್ಕ್ ಮಾಡಿದ್ದೀನಿ ನೋಡಿ ಸಭಾಧ್ಯಕ್ಷರೇ. ಇದು ಇಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ ಸಭಾಧ್ಯಕ್ಷರೇ. ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂಥ 70% ನ್ಯಾಷನಲ್ ಹೈವೇನಲ್ಲಿ ಗುರುಗುಂಟೆಪಾಳ್ಯಕ್ಕೆ ಬರುತ್ತೆ. ಗುರುಗುಂಟೆಪಾಳ್ಯದ ಕಾರ್ನರಲ್ಲಿ ಒಂದು 5 ಎಕರೆ ಜಮೀನು ಗೋದ್ರೇಜ್ ಅವರು ಬರ್ತಾನೆ ಸಭಾಧ್ಯಕ್ಷರೇ. ಅದು ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಕೊಟ್ಟಾಗ ನಾನೊಂದು ಪತ್ರ ಬರೀತೇನೆ. ಈ ಕಡೆ ಡಿಫೆನ್ಸ್ ಲ್ಯಾಂಡ್ ಇದೆ, ಈ ಕಡೆ ನಮಗೆ ಅಂಡರ್ ಪಾಸಿಗೆ ಜಾಗ ಇದೆ, ಫೇಸ್ 3 ಮೆಟ್ರೋ ಬರ್ತಾ ಇದೆ, ಹಾಗಾಗಿ ಇದನ್ನು ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಡಿ, ನಮ್ಮ ಎಲ್ಲ ಡ್ರಾಯಿಂಗ್ಗಳನ್ನ ಚೆಕ್ ಮಾಡಿ, ನಮಗೆಲ್ಲೂ ತೊಂದರೆ ಇಲ್ಲ ಅಂದರೆ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಅಂತ ಕೊಡ್ತೇನೆ. ಆದರೂ ಸಹ ನನ್ನ ಲೆಟರ್ನ ನಾನು ನೇರವಾಗಿ ಉಪಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಆಯುಕ್ತರಿಗೆ ಬರೆದಿದ್ದೀನಿ, ಮುಖ್ಯ ಆಯುಕ್ತರಿಗೂ ಬರೆದಿದ್ದೀನಿ. ಆದರೆ ನನ್ನ ಲೆಟ್ರ್ ಎಲ್ಲೋಯ್ತೋ ಗೊತ್ತಿಲ್ಲ ಸಭಾಧ್ಯಕ್ಷರೇ. ನೋಡಿದ್ರೆ ಪ್ಲಾನೇ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ. ಮೊನ್ನೆ ಕರ್ಕೊಂಡೋದ ಮೆಟ್ರೋ ಅವ್ರನ್ನ, ಬಂದ್ರಪ್ಪ ನಮ್ಮ ರಾಜರಾಜ ವಿಧಾನಸಭಾ ಪಕ್ಷದಲ್ಲಿ ಎಷ್ಟು ಸ್ಟೇಷನ್ ನೋಡ್ಬೇಕು ನಾನು ಅಂತ. ಯಾತಕ್ಕೆ ನಾನು ಅದನ್ನು ಮಾಡಿದೆ ಅಂದರೆ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ ಫೇಸ್ 3 ಮೆಟ್ರೋ ಸ್ಯಾಂಕ್ಷನ್ ಆಗಿತ್ತು. ತಮ್ಮ ಗಮನಕ್ಕಿರಲಿ. ಆ ಮೆಟ್ರೋ ಫೇಸ್ 3ನಲ್ಲಿ ಈ ಜಾಗನೂ ಸಹ ಸ್ಟೇಷನ್ಗೆ ಮಾರ್ಕ್ ಆಗಿದೆ. ನಾನೇನು ಗೋದ್ರೇಜ್ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ. ಇವತ್ತು ಗೋದ್ರೇಜ್ ಪ್ರಾಪರ್ಟಿ ಅಕ್ವಿಜೇಷನ್ ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ ಬಂತು, ಈಗ ಅವನು ಕಟ್ತಾ ಇದ್ದಾನೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು, ಆದರೂ ಉಲ್ಲಂಘನೆ ಆಯಿತು. ನಾನು ಬರೆದಿರೋ ಪತ್ರ ಡಸ್ಟ್ಬಿನ್ಗೆ ಹೋಯ್ತು ಅಂದರೆ ಗೋದ್ರೇಜ್ ಒಂದು ಮೇಲ್ಗೈ ಸಾಧಿಸ್ತಾ. ಅಂದರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ. ಆಮೇಲೆ ಸಾಕ್ಷಿ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾರೆ ಭ್ರಷ್ಟಾಚಾರ ನಡೆದಿಲ್ಲ. ಭ್ರಷ್ಟಾಚಾರ ನಡೀದೇನೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಮೆಟ್ರೋ ಸ್ಟೇಷನ್ ಇವಾಗ ಜಾಗ ಇಲ್ಲ, ಎಲ್ಲ ಆಗೋಯ್ತು. ಇದು ಬಿಡಿ ಸಭಾಧ್ಯಕ್ಷರೇ, ಇದು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರು ತೀರ್ಮಾನ ಕೊಡಲಿ. ಇದಾದಮೇಲೆ ಬೆಳಗಾಂ ಅಧಿವೇಶನ ಸಭಾಧ್ಯಕ್ಷರೇ, ಬೆಳಗಾಂ ಅಧಿವೇಶನದಲ್ಲಿ 1 ಎಕರೆ 36 ಗುಂಟೆ ಜಮೀನಿರುತ್ತೆ. ಒಂದು ಸರ್ಕಾರದ ಸ್ಥಳ. ಲೀಸಿಗೆ ಅವನು ಅಪ್ರೋಚ್ ಮಾಡ್ತಾನೆ. ಲೀಸಿಗೆ ಕೇಳಿದಾಗ ಲೀಸು ಕೊಡಲ್ಲ ಅಂತ ಹೇಳ್ತಾರೆ. ನನಗೆ ಹೌಸಲ್ಲಿ ಉತ್ತರ ಕೊಟ್ಟರೆ ಸಭಾಧ್ಯಕ್ಷರೇ, ಇದು ನಾನೇನು ಬೇರೆದು ಯಾವುದು ಹೇಳ್ತಾ ಇಲ್ಲ. ಇದರಲ್ಲಿ ಏನು ಹೇಳ್ತಾರೆ, ಆವತ್ತಿನ ರಾಮಲಿಂಗಾರೆಡ್ಡಿ ಮುಜರಾಯಿ ಅವ್ರು ಹೇಳಿರೋದು ದಾಖಲೆ ಇದು. ತಮ್ಗೆ ಹೇಳಿರೋದು ಸಭಾಧ್ಯಕ್ಷರೇ, ಇದು ನನಗಲ್ಲ, ತಮ್ಮ ಪೀಠಕ್ಕೆ ಹೇಳಿರೋದು. ಅದನ್ನೇನು ತೀರ್ಮಾನ ತಗೊಳ್ಳಿ, ತಮ್ಮ ಪೀಠಕ್ಕೆ ಸುಳ್ಳು ಹೇಳಿರೋದು ಇದು. ಯಾಕಂದರೆ ಭ್ರಷ್ಟಾಚಾರ ನಡೆದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಮುಜರಾಯಿ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸಲ್ಲುತ್ತದೆ ಹೊರತು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ, ನಾವು ತೆಗೆದುಕೊಳ್ಳುತ್ತೇವೆ. ಇದು ತಮಗೆ ಹೇಳಿರೋದು, ಸಭಾಧ್ಯಕ್ಷರಂತ ಹೇಳಿರೋದು, ಇದು ದಾಖಲೆ. ಇದು ಆಗಿದ್ದ ತಕ್ಷಣ ಇದನ್ನ ಲೀಸಿಗೆ ಕೊಡ್ತಾರೆ. ಲೀಸಿಗೆ ಕೊಡೋಕೆ ಮುಂಚಿತವಾಗಿ ಇದೇ ವ್ಯಕ್ತಿ ಹಿಂದೆ ಲೀಸಿಗೆ ತಗೊಂಡು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ DC ಅದನ್ನು ಮುಟ್ಗೋಲು ಹಾಕೋಬೇಕು ಅಂತಾರೆ. ಆವತ್ತು ಇದೇ ಸಭೆಯಲ್ಲಿ 190-200 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಇದು, ಕೊಡೋಕೆ ಬರಲ್ಲ ಅಂತ ಹೇಳ್ತಾರೆ. ಹೌಸಲ್ಲಿ ಕೊಟ್ಟಿರೋ ಉತ್ತರ ಬೆಳಗಾಂ ಅಧಿವೇಶನ, ಅಲ್ಲಿ ಕೊಟ್ಟಿರೋದು 13-12-23ರಲ್ಲಿ ಕೊಟ್ಟಿರೋದು. 1 ವರ್ಷದಲ್ಲೇ ಲೀಸಿಗೆ ಕೊಟ್ಬಿಟ್ರು 30 ವರ್ಷ. ದುರಂತ ಏನು ಗೊತ್ತಾ ಸಭಾಧ್ಯಕ್ಷರೇ, ಆ ಜಾಗದ 100 ಮೀಟರ್ 1.25 ಎಕರೆ ಜಾಗ ಇಟ್ಕೊಂಡು ಪಕ್ಕದಲ್ಲಿ 45,000 ಸ್ಕ್ವೇರ್ ಫೀಟ್ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ.
ಲೆಕ್ಕ ಹಾಕೊಳ್ಳಿ. 100 ಮೀಟರ್ಸು 45,000ಕ್ಕೆ ಎಲ್ಲ ಮನೆ ದೀಪ ಹಾರಿಸ್ಬೇಕೀಗ. ಆ ಮನೆಗಳೆಲ್ಲ ಹೊಡಿಬೇಕು, ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡಬೇಕು, ಇವನಿಗೆ ಲೀಸಿಗೆ ಕೊಡಬೇಕು, ಈ ಮನೆಗಳು ಹೊಡಿಬೇಕು. ಎಷ್ಟು? ಇಲ್ಲಿಂದ ನಮ್ಮ ಗೇಟ್ ಅಷ್ಟು ದೂರನಿಲ್ಲ ಸಭಾಧ್ಯಕ್ಷರೇ. ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ, ಗೊತ್ತಿರಲಿ ತಮಗೆ, ಯಾಕಂದರೆ ದಾಖಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಂತಾರೆ ಮೆಟ್ರೋ ಫೇಸ್ 3ನಲ್ಲಿ. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳನ, ಕೊಡಲ್ಲ ಅಂತೇಳಿ ಹೌಸಿಂದ ಕೊಡ್ತಾರೆ. ಗೋದ್ರೇಜ್ ಅವ್ನು ಕೊಡಬೇಡ ಅಂದರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಇಂಡಸ್ಟ್ರಿಯಲ್ನ. ಸುಪ್ರೀಂ ಕೋರ್ಟ್ ಆದೇಶ ಇದು. 1-2 ಸಭಾಧ್ಯಕ್ಷರು ನಡೀತಾ ಇರೋದು. ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರ ಆಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರೆ ಅಷ್ಟು ಬೇಗ ಸಾಹುಕಾರ ಆಗೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟ್ರು ಸೆಂಟರ್ ಪಾಯಿಂಟಿಂದ ಆ ಕಡೆ 30 ಮೀಟ್ರು. ಉದ್ದೇಶ ಏನು ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5 ಇಂದ 3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ ಒಂದು ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸ್ಬೇಕು. ಒಂದು ಎಕರೆಗೆ 43,560 ಅಡಿ ಇಂಟು 3 1,30,30,680 ಅಡಿ ಆಗುತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ. ಏನೋ ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಎಫ್ಐಆರ್ 40%. ಆ 40% ಪ್ಲಸ್ TDR 20%. 40%ಗೆ ಎಷ್ಟಾಗತ್ತೆ ಅಂದರೆ 1,82,952 ಸ್ಕ್ವೇರ್ ಫೀಟ್ ಆಗುತ್ತೆ 40% ಆ್ಯಡ್ ಮಾಡಿದ್ರೆ. ಆ 40%ಗೆ TDR 20% ಆ್ಯಡ್ ಮಾಡಿದ್ರೆ 2,19,542 ಸ್ಕ್ವೇರ್ ಫೀಟ್ ಆಗುತ್ತೆ. 1 ಎಕರೆ ಲ್ಯಾಂಡು ರಾಜಕಾಲುವೆ ಪಕ್ಕದಲ್ಲಿರೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೆ 30 ಮೀಟರ್ ರೋಡ್ ತೋರಿಸಿದ್ರೆ. ಈಗ ಪ್ಲಾನ್ ಸ್ಯಾಂಕ್ಷನ್ ಆಗೋಯ್ತು. ಅಲ್ಲಿ ಬರ್ತಾರೆ ಬಿಲ್ಡರ್ಗಳು. ಬಿಲ್ಡರ್ ಅಲ್ಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಜಮೀನು ತಗೊಳ್ಳೋಕ್ಕೆ. ಇದಕ್ಕೆ ಇವಾಗ ವ್ಯಾಲ್ಯೂ ಫಿಕ್ಸ್ ಮಾಡೋಣ ಸಭಾಧ್ಯಕ್ಷರೇ. 1 ಎಕರೆ ಇವತ್ತು 1 ಸ್ಕ್ವೇರ್ ಫೀಟು ಅಪಾರ್ಟ್ಮೆಂಟ್ಸು ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಸಹ 15,000 ರೂಪಾಯಿ ಬೆಲೆ ಬಾಳುತ್ತೆ. ತಗೊಂತಾರೆ. ಅದು ಉತ್ತರ ಭಾರತದವ್ರು ತೊಗೊತಾರೋ ದಕ್ಷಿಣ ಭಾರತದಲ್ಲಿರೋರು ತೊಗೊಳ್ತಾರೆ. ಅದ್ರ ಬೆಲೆ 15,000 ರೂಪಾಯಿ ಮಾಡಿದ್ರೆ 329,31,36,000 ರೂಪಾಯಿ ಆಗುತ್ತೆ. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ ಸಭಾಧ್ಯಕ್ಷರೇ. ಅದಕ್ಕೆ ಬಂದುಬಿಟ್ಟು ಸುಮಾರು 65,86,26,000 ಆಗುತ್ತೆ. 3 ಕೋಟಿ ಬೆಲೆ ಬಾಳುವಂಥ ಜಮೀನಲ್ಲಿ ಲಾಭ ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? 263 ಕೋಟಿ. ರಾಜಕಾಲುವೆ ಪಕ್ಕದಲ್ಲಿರೋ 1 ಎಕರೆ ಜಾಗಕ್ಕೆ ಬೆಲೆ. ಇದನ್ನು ಯಾರಾದರೂ ಗಮನಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ? ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಇದು? ಯಾರಾದರೂ ಒಂದಿನ ಯೋಚನೆ ಮಾಡಿದ್ದಾರೆ ಇದು? ಇದ್ರ ಜೊತೆಯಲ್ಲಿ 263 ಕೋಟಿ ಇದು. ಈಗ ರಾಜಕಾಲುವೆಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ ಸಭಾಧ್ಯಕ್ಷರೇ, ತಡೆಗೋಡೆ ಕಟ್ಟಬೇಕಲ್ಲ. ಆ ದುಡ್ಡು ಎಲ್ಲಿಂದ ತರೋದು?